ನಾನಿವಾಗ DTH ನ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ನೀವು ಎಲ್ಲ ತರದ ಚಾನೆಲ್ಸ್ ಗಳನ್ನು ಕೂಡ ದೊಡ್ಡ ಒಂದು ಸ್ಕ್ರೀನ್ ಅಲ್ಲಿ ನೋಡ್ಕೋಬಹುದು. ಸೊ ಗಮನಿಸಬಹುದು ನಾನೀಗ ಜಿ ಕನ್ನಡ ಆಗಿರಲಿ, ಕಲರ್ಸ್ ಕನ್ನಡ ಆಗಿರಲಿ, ಯಾವ್ದಾರ ಒಂದು ಚಾನಲ್ ನ ಪ್ಲೇ ಕೂಡ ಮಾಡ್ತೀನಿ. ಈಗ ಕಲರ್ಸ್ ಕನ್ನಡ ಕೂಡ ನಾನು ಪ್ಲೇ ಕೂಡ ಮಾಡಿದ್ದೀನಿ. ಗಮನಿಸಬಹುದು ಧಾರಾವಾಹಿ ಕೂಡ ನಿಮಗೆ ಇಲ್ಲಿ ಶೋ ಆಗ್ತಿರುವಂತ ಒಂದು ದೃಶ್ಯನ. ಬ್ಯಾಕ್ ಟು ಗ್ಯಾಜೆಟ್ ವರ್ಲ್ಡ್ ಕನ್ನಡ. ನೀವೇನಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಪ್ರಾಜೆಕ್ಟ್ ನ ಏನಾದ್ರು ನೋಡ್ತಾ ಇದ್ರೆ ನನ್ನ ಹತ್ರ ಇವತ್ತು ಆನ್ A32 Pro ಅನ್ನೋ ಒಂದು ಪ್ರಾಜೆಕ್ಟರ್ ಇದೆ. ಹೌದು, ಈ ಒಂದು ಪ್ರಾಜೆಕ್ಟ್ ನ ನಿಮ್ಮ ಮನೆಯಲ್ಲೇ ನೀವು ಥಿಯೇಟರ್ ಕ್ರಿಯೇಟ್ ಮಾಡ್ಕೋಬಹುದು, ಅದು ಕೂಡ ಕಡಿಮೆ ಒಂದು ಬಜೆಟ್ ಅಲ್ಲಿ. ಕೇವಲ 6,999 ರೂಪಾಯಿಗೆ 50 ಇಂಚಸ್ ಇಂದ ಅಪ್ ಟು ಇದನ್ನ 150 ಇಂಚಸ್ ವರೆಗೂ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ನೀವು ಥಿಯೇಟರ್ ನ ಕ್ರಿಯೇಟ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಒಂದು ಪ್ರಾಜೆಕ್ಟರ್ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರಾಜೆಕ್ಟರ್, ಅದರಲ್ಲೂ ಕೂಡ ಅಪ್ಗ್ರೇಡ್ ಆಗಿರುವಂತಹ ಆಂಡ್ರಾಯ್ಡ್ 13 ನ ಹೊಂದಿರುವಂತಹ ಒಂದು ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಈ ಒಂದು ಪ್ರಾಜೆಕ್ಟ್ ನ ನೀವು 180 ಡಿಗ್ರಿ ವರೆಗೂ ಟ್ರೀಟ್ ಮಾಡ್ಕೊಂಡು ಕೂಡ ಸೆಟ್ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಈ ಒಂದು ಪ್ರಾಜೆಕ್ಟ್ ನಿಮ್ಮ DTH ಕೂಡ ಕನೆಕ್ಷನ್ ಮಾಡ್ಕೋಬಹುದು, ನಿಮ್ಮ ಮೊಬೈಲ್ ಕೂಡ ಕನೆಕ್ಷನ್ ಮಾಡ್ಕೋಬಹುದು. ಸೊ ಇದು ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಇರೋದ್ರಿಂದ ಇದರಲ್ಲಿ ನಿಮಗೆ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್‌ಸ್ಟಾರ್ ಈ ತರದ ಕೆಲವೊಂದಷ್ಟು OTT ಪ್ಲಾಟ್ಫಾರ್ಮ್ ಗಳನ್ನು ಕೂಡ ಯೂಸ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಒಂದು ಪ್ರಾಜೆಕ್ಟ್ ನಾನು ಕಂಪ್ಲೀಟ್ ಆಗಿ, ಸೊ ಇವಾಗ ನೀವು ಹೊಸದಾಗಿ ಪ್ರಾಜೆಕ್ಟ್ ನ ಯಾರಿಗೆಲ್ಲ ಯೂಸ್ ಮಾಡಕ್ ಬರಲ್ಲ ಅಂತಿರ್ತಾರೋ, ಸುಮಾರು ಜನ ಕೇಳ್ತಿರ್ತಾರೆ ಯಾವ ತರ ಪ್ರಾಜೆಕ್ಟ್ ನ ಯೂಸ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ನಾವು ಇದು ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ ಆಗಿ ಅನ್ಬಾಕ್ಸಿಂಗ್ ಓಪನ್ ಮಾಡ್ತಾ ಇದನ್ನ ಯಾವ ರೀತಿ ಕನೆಕ್ಟ್ ಮಾಡಬೇಕು, ಯಾವ ರೀತಿ ಆಪರೇಟಿಂಗ್ ಮಾಡಬೇಕು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳ್ಕೊಂಬೋಣ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಪ್ರೊಜೆಕ್ಟರ್ ಬಾಕ್ಸ್ ನ ಓಪನ್ ಮಾಡ್ತಿದ್ದಾಗ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇರುವಂತದ್ದು. ಮೊದಲಿಗೆ ಆಕ್ಸೆಸರೀಸ್ ನ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಪವರ್ ಕೇಬಲ್ ನ ನೀಡಿದ್ದಾರೆ, ಅದರ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ನ ನೀಡಿದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಹಿತಿ ಕೂಡ ಇದರಲ್ಲಿ ನೋಡ್ಕೋಬಹುದು. ಬಟ್ ನಾನು ಇವಾಗ ಇದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸೋದ್ರಿಂದ ಇದರ ಅವಶ್ಯಕತೆ ಈಗ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಅದರ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ಸಹ ಇದೆ. ಈ ಒಂದು ರಿಮೋಟ್ ಮೂಲಕ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ನೀವು ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಹೈಟ್ ನ ಅಡ್ಜಸ್ಟ್ಮೆಂಟ್ ಮಾಡೋಕೆ ಒಂದು ಒಳ್ಳೆ ಕ್ವಾಲಿಟಿ ಒಂದು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ. ಈ ಪ್ರಾಜೆಕ್ಟ್ ನೋಡೋಕೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಈ ಒಂದು 7,000 ರೂಪಾಯಿ ಬಜೆಟ್ ಗೆ ಮಾತ್ರ ತುಂಬಾನೇ ಸಖತ್ತಾಗಿರುವಂತಹ ಒಂದು ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ABS ಸ್ಟ್ರಾಂಗೆಸ್ಟ್ ಬಿಲ್ಡ್ ಕ್ವಾಲಿಟಿನ ಹೊಂದಿರೋದ್ರಿಂದ ಲುಕ್ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇನ್ನು ಪ್ರಾಜೆಕ್ಟ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಹಾಗೆ ಇದರ ಕೆಲವೊಂದಷ್ಟು ಫೀಚರ್ಸ್ ಗಳ ಬಗ್ಗೆ ಹೇಳೋದಾದ್ರೆ ಕೆಳಗಡೆ ನಿಮಗೆ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಈ ಸ್ಟ್ಯಾಂಡ್ ಮೂಲಕ ನೀವು 180 ಡಿಗ್ರಿ ವರೆಗೂ ಕೂಡ ಈ ಪ್ರಾಜೆಕ್ಟ್ ನ ಟಿಲ್ಟ್ ಕೂಡ ಮಾಡ್ಕೋಬಹುದು. ಅಂದ್ರೆ ನಿಮಗೆ ಯಾವ ರೀತಿ ಆಂಗಲ್ ಅಲ್ಲಿ ಬೇಕೋ ಆ ರೀತಿ ಆಂಗಲ್ ಗೆ ನೀವು ಸೆಟ್ ಮಾಡಿಕೊಂಡು ಕೂಡ ಇದನ್ನ ಪ್ರಾಜೆಕ್ಟ್ ಕೂಡ ಮಾಡ್ಕೋಬಹುದು. ಹಾಗೆ ಇಲ್ಲ ನಾನು ಈ ಒಂದು ಸ್ಟ್ಯಾಂಡ್ ನ ರಿಮೂವ್ ಮಾಡ್ತೀನಿ ಅಂದ್ರೂ ಕೂಡ ನೀವು ಇದನ್ನ ಕೆಳಗಡೆ ಒಂದು ಸ್ಕ್ರೂ ಇರುತ್ತೆ, ಈ ಸ್ಕ್ರೂ ಮೂಲಕನೂ ಕೂಡ ಇದನ್ನ ನೀವು ರಿಮೂವ್ ಕೂಡ ಮಾಡ್ಕೊಳ್ಬಹುದು. ಹಾಗೆ ಇನ್ನು ಪ್ರಾಜೆಕ್ಟ್ ನ ಲೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ LTPS ಒಂದು ಲೆನ್ಸ್ ನ ಕೂಡ ಬಳಸಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಲ್ಯಾಂಪ್ ಅವರ್ಸ್ ನ ವಿಷಯಕ್ಕೆ ಬರೋದಾದ್ರೆ ಇದರಲ್ಲಿ 50,000 ಅವರ್ಸ್ ಲ್ಯಾಂಪ್ ಅವರ್ಸ್ ಕೂಡ ಬಳಸಿದ್ದಾರೆ. ಪ್ರಾಜೆಕ್ಟ್ ನ ಮೇಲ್ಗಡೆ ಬಂದ್ರೆ ಕೆಲವೊಂದಷ್ಟು ಡೆಡಿಕೇಟೆಡ್ ಬಟನ್ ಸಹ ಇದೆ. ಅಂದ್ರೆ ನಿಮ್ಮ ಒಂದು ಪ್ರಾಜೆಕ್ಟ್ ನ ಒಂದೊಂದ್ಸಲ ರಿಮೋಟ್ ಕಳೆದು ಹೋದ್ರೂ ಕೂಡ ಈ ಒಂದು ಬಟನ್ ಮೂಲಕನೂ ಕೂಡ ಈ ಒಂದು ಪ್ರಾಜೆಕ್ಟ್ ನ ನೀವು ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಹಾಗೆ ಪ್ರಾಜೆಕ್ಟ್ ನ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ USB ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಒಂದು HDMI ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ಒಂದು IR ರಿಸೀವರ್ ಕೂಡ ಕೊಟ್ಟಿದ್ದಾರೆ, ಒಂದು ಹೆಡ್ಫೋನ್ ಜಾಕ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಏನಾದರೂ ಪೆನ್ ಡ್ರೈವ್ ಇದ್ರೆ ನೀವು ಡೈರೆಕ್ಟ್ ಆಗಿ USB ಪೋರ್ಟ್ ಮೂಲಕನೂ ಕೂಡ ಹಾಕೊಂಡು ಫೋಟೋಸ್, ವಿಡಿಯೋಸ್ ಕೂಡ ನೋಡ್ಕೋಬಹುದು. ಸೊ ಹಾಗೆ ಒಂದು HDMI ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಒಂದು ಲ್ಯಾಪ್ಟಾಪ್ ಕೂಡ ಇದಕ್ಕೆ ಕನೆಕ್ಟ್ ಕೂಡ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ DTH ಕನೆಕ್ಷನ್ ಇದ್ರೆ DTH ಇಂದ ನೀವು ಡೈರೆಕ್ಟ್ ಆಗಿ HDMI ಗೆ ಕನೆಕ್ಷನ್ ಮಾಡಿಕೊಂಡು ಕೂಡ ಟಿವಿಯಲ್ಲಿ ಬರೋ ತರ ಎಲ್ಲ ಚಾನಲ್ಸ್ ಗಳನ್ನು ಕೂಡ ನೋಡ್ಕೋಬಹುದು. ಹಾಗೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ಬಿಲ್ಟ್ 5 ವ್ಯಾಟ್ ನ ಸ್ಪೀಕರ್ ಕೂಡ ಇದೆ. ನಿಮಗೆ ಆ ಸ್ಪೀಕರ್ ಸಾಕಾಗಿಲ್ಲ ಅಂದ್ರೆ ಇದರಲ್ಲಿ ಬ್ಲೂಟೂತ್ ಆಪ್ಷನ್ ಕೂಡ ಇದೆ. ಈ ಒಂದು ಬ್ಲೂಟೂತ್ ಆಪ್ಷನ್ ಇಂದ ನಿಮ್ಮ ಮನೆಯಲ್ಲಿ ಸೌಂಡ್ ಬಾರ್ ಗಳು, ಸೌಂಡ್ ಸಿಸ್ಟಮ್ ಗಳಿಗೂ ಕೂಡ ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು. ಒಂದು ಪ್ರಾಜೆಕ್ಟ್ ನೀವು ಏನಾದರೂ ಸೀಲಿಂಗ್ ಮೌಂಟ್ ಮಾಡ್ಕೊಳ್ತೀನಿ ಅಂದ್ರೆ ಇಲ್ಲಿ ಆಪ್ಷನ್ಸ್ ಕೂಡ ಇದೆ, ಸೀಲಿಂಗ್ ಮೌಂಟ್ ಕೂಡ ಮಾಡ್ಕೊಳ್ಬಹುದು. ಹಾಗೆ ಅದನ್ನ ನೀವು ಅಡ್ಜಸ್ಟ್ ಕೂಡ ನಿಮಗೆ ಟಿಲ್ಟ್ ಕೂಡ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಒಂದು ಟೇಬಲ್ ಮೇಲೆ ಇಟ್ಟು ಕೂಡ ನೀವು ಇದನ್ನ ಯಾವ ರೀತಿ ಬೇಕೋ ಆ ರೀತಿಯಾಗಿ 180 ಡಿಗ್ರಿ ಆಂಗಲ್ ಅಲ್ಲೂ ಕೂಡ ನೀವು ಇದನ್ನ ಸೆಟ್ ಕೂಡ ಮಾಡ್ಕೊಳ್ಬಹುದು. ಇನ್ನು ಈ ಒಂದು ಪ್ರಾಜೆಕ್ಟ್ ನ ಸ್ಪೆಸಿಫಿಕೇಶನ್ ಗೆ ಬಂದ್ಬಿಡೋದಾದ್ರೆ ಇದರಲ್ಲಿ ಮೇನ್ ಆಗಿ ಆಂಡ್ರಾಯ್ಡ್ 13 ಆಪ್ಷನ್ ಹೊಂದಿದೆ. ಹೌದು, ಕೇವಲ 7,000 ರೂಪಾಯಿ ರೇಂಜ್ ನಿಮಗೆ ಆಂಡ್ರಾಯ್ಡ್ 13 ಹೊಂದಿದೆ. ನಿಜಕ್ಕೂ ಒಂಥರ ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ಇನ್ನು ಇದರ ಲೂಮಿನೆನ್ಸ್ ನ ವಿಚಾರಕ್ಕೆ ಬರೋದಾದ್ರೆ ಇದರಲ್ಲಿ 10,000 ಲೂಮಿನೆನ್ಸ್ ನ ನೀಡಿದ್ದಾರೆ. ಅದರಲ್ಲೂ ಕೂಡ 10,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಇದೆ. ಅನ್ಬಿಲೀವಬಲ್ ಅಂತ ಹೇಳ್ಬೋದು. ಹೌದು, ಈ ಒಂದು ಪ್ರೈಸ್ ರೇಂಜ್ ಗೆ ನಿಮಗೆ 10,000 ಲೂಮಿನೆನ್ಸ್ ಜೊತೆಗೆ 10,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಕೊಡ್ತಾ ಇರುವಂತದ್ದು ನಿಜಕ್ಕೂ ಒಂಥರ ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ಹಾಗೆ ಇದರ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮೇನ್ ಆಗಿ ಮಾತಾಡೋದಾದ್ರೆ ಇದರಲ್ಲಿ 1080 ನೇಟಿವ್ ರೆಸಲ್ಯೂಷನ್ ಹೊಂದಿದೆ, ಮತ್ತೆ 4K ಕೂಡ ಸಪೋರ್ಟ್ ಕೂಡ ಮಾಡುತ್ತೆ. ನಾನು ಈಗ ಪ್ರಾಕ್ಟಿಕಲ್ ಆಗಿ ಈ ಒಂದು ಪ್ರಾಜೆಕ್ಟ್ ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಯಾವ ರೀತಿ ಕನೆಕ್ಟ್ ಮಾಡಬೇಕು ಕಂಪ್ಲೀಟ್ ಆಗಿ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ. ಸೊ ಗಮನಿಸಬಹುದು, ಮೊದಲಿಗೆ ಪ್ರಾಜೆಕ್ಟ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನಾನೀಗ ಇದಕ್ಕೆ ಒಂದು ಪವರ್ ಕೇಬಲ್ ನ ಹಾಕೊಳ್ಬೇಕು. ಪವರ್ ಕೇಬಲ್ ನ ಕನೆಕ್ಟ್ ಮಾಡಿಕೊಂಡು ಸೊ ಸ್ಕ್ರೀನ್ ಕೂಡ ಕಾಣಿಸುತ್ತೆ. ಸೊ ಸುಮಾರು ಜನಕ್ಕೆ ಇನ್ನೊಂದು ಡೌಟ್ಸ್ ಇದೆ, ಏನಪ್ಪಾ ಅಂತಂದ್ರೆ ನಾನು ಈ ಒಂದು ಪ್ರಾಜೆಕ್ಟ್ ನ ಸ್ಕ್ರೀನ್ ಮೇಲೆನೆ ಪ್ರಾಜೆಕ್ಟ್ ಮಾಡಬೇಕಾ ಅಥವಾ ನಮ್ಮ ಮನೆಯಲ್ಲಿ ಗೋಡೆ ಇದೆ ಸರ್ ಅಂತ ಕೇಳ್ತಿರ್ತಾರೆ. ಹೌದು, ಈ ಸ್ಕ್ರೀನೇ ಬೇಕಾಗಿಲ್ಲ. ಜಸ್ಟ್ ನಿಮ್ಮ ಮನೆಯಲ್ಲಿ ವೈಟ್ ಗೋಡೆ ಇದೆ
ಇದ್ರೆ ಸಾಕು, ಅಂದರೆ ವೈಟ್ ಕಲರ್ ಗೋಡೆ ಇದ್ರೆ ಸಾಕು. ಅದ್ರ ಮೇಲೂ ಕೂಡ ನೀವು ಬಿಟ್ಕೊಂಡ್ರೆ ಒಂದು ಒಳ್ಳೆ ಕ್ವಾಲಿಟಿನೇ ಬರುತ್ತೆ. ಸ್ಕ್ರೀನ್ ಮೇಲೆ ಬಿಟ್ಟರು ಅಷ್ಟೇ, ಗೋಡೆ ಮೇಲೆ ಬಿಟ್ಟರು ಅಷ್ಟೇ ಅದೇ ಕ್ವಾಲಿಟಿನೇ ಬರುತ್ತೆ ಅಂತ ಹೇಳ್ಬೋದು. ನಾನೀಗ ನನ್ನ ಹತ್ರ ಒಂದು 120 ಇಂಚಸ್ನ ಒಂದು ಸ್ಕ್ರೀನ್ ಕೂಡ ಇದೆ. ಇದ್ರ ಮೇಲೆ ನಾನು ಇವಾಗ ಪ್ರಾಜೆಕ್ಟ್ ಕೂಡ ಮಾಡ್ತೀನಿ, ಹಾಗೆ ಗೋಡೆ ಮೇಲೂ ಕೂಡ ನಿಮಗೆ ಬಿಟ್ಟು ತೋರಿಸ್ತೀನಿ. ಕ್ವಾಲಿಟಿನೂ ಯಾವ ಥರ ಡಿಫ್ರೆನ್ಸ್ ಬರುತ್ತೆ ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ಇದಕ್ಕೆ DTH ಕೂಡ ಕನೆಕ್ಷನ್ ಮಾಡಿಕೊಂಡು ಇದಕ್ಕೆ ಯಾವ ತರ DTH ಕನೆಕ್ಷನ್ ಮಾಡೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲೆಕ್ಟ್ರಿಗೆ ಮೊದಲಿಗೆ ನೀವು ಪವರ್ ಕನೆಕ್ಟ್ ನ ಮಾಡ್ಕೊಳ್ಳಿ. ಜಸ್ಟ್ ಗಮನಿಸಬಹುದು, ಇಲ್ಲಿ ಒಂದು ಆಪ್ಷನ್ಸ್ ಕೂಡ ಇದೆ. ನೀವು ಪ್ರೊಜೆಕ್ಟರ್ ಇಂದನೂ ಕೂಡ ಈ ಒಂದು ಪ್ರೊಜೆಕ್ಟ್ ನ ಆನ್ ಕೂಡ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಈ ರಿಮೋಟ್ ಮೂಲಕ ಕೂಡ ನೀವು ಆನ್ ಮಾಡ್ಕೋಬಹುದು. ಜಸ್ಟ್ ನಾನು ಇದನ್ನ ರಿಮೋಟ್ ಮೂಲಕ ಈಗ ಆನ್ ಮಾಡ್ಕೊಂಡಿದ್ದೀನಿ. ಸೊ ಗಮನಿಸಬಹುದು, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಸೊ ನಾನೀಗ ಕಂಪ್ಲೀಟ್ ಆಗಿ ಇದರಲ್ಲಿ ಲೈಟ್ ಬೆಳಕಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಯಾವುದೇ ಥರ ಲೈಟ್ ಆಫ್ ಮಾಡಿಲ್ಲ. ಜಸ್ಟ್ ಇಲ್ಲಿ ನಿಮಗೆ ತೋರಿಸ್ತಾ ಇರುವಂಥ ಒಂದು ಸ್ಕ್ರೀನ್ ಬಂದ್ಬಿಟ್ಟು 100 ಇಂಚಸ್ಸಲ್ಲಿ ಶೋ ಆಗ್ತಿರುವಂಥದ್ದು. ಸೊ ನೀವು ಈ ಥರ ಒಂದು ಲೈಟ್ ಬೆಳಕಲ್ಲೂ ಕೂಡ ನೋಡ್ಕೋಬಹುದು. ಬಟ್ ಲೈಟ್ ಆಫ್ ಮಾಡುವಾಗ ಕಾಣಿಸುವಂಥ ಒಂದು ಪಿಕ್ಚರ್ ಕ್ವಾಲಿಟಿನೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಲೈಟ್ ಆನ್ ಮಾಡಿಕೊಂಡು ಕೂಡ ಆರಾಮಾಗಿ ನೀವು ಒಂದು 80 ಇಂಚಸ್ಸಲ್ಲಿ ಆರಾಮಾಗಿ ನೋಡ್ಕೊಳ್ಬೋದು. ಸೊ ಗಮನಿಸಬಹುದು, ನೀವು ಪ್ರಾಜೆಕ್ಟ್ನ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಮೊದಲಿಗಿಂತ ಇದನ್ನ ಯಾವ ರೀತಿ ಎಲ್ಲ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಓಪನ್ ಆದ ತಕ್ಷಣ ನಿಮಗೆ ನಿಮ್ಮ ಒಂದು ರಿಮೋಟಲ್ಲಿ F+ ಮತ್ತು F- ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಗಮನಿಸಬಹುದು, ಇಲ್ಲಿ F+ ಮತ್ತು F- ಅಂತ ಇಲ್ಲಿ ಕೆಲವೊಂದಷ್ಟು 2 ಆಪ್ಷನ್ಸ್ ಇದೆ. ಈ ಕ್ಲಾರಿಟಿ ಏನಾದ್ರು ಬರ್ತಾ ಇಲ್ಲ ಅಂತಂದ್ರೆ ನೀವು ಇಲ್ಲಿಂದ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಬ್ಲರ್ ಇದೆ. F+ ಮತ್ತು F- ಇಂದ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಇದನ್ನ ಕ್ಲಾರಿಟಿನ ಸೆಟ್ ಕೂಡ ಮಾಡ್ಕೋಬಹುದು. ಗಮನಿಸಬಹುದು ಕ್ಲಾರಿಟಿ ಯಾವ ತರ ಅಡ್ಜಸ್ಟ್ ಆಯಿತು ಅಂತ ಈಗ. ಸೊ ಈ ತರ ಅಡ್ಜಸ್ಟ್ ಕೂಡ ಆಗುತ್ತೆ. ಸೊ ಓಪನ್ ಮಾಡಿದ ತಕ್ಷಣ ಈ ಒಂದು ಪ್ರೊಜೆಕ್ಟರ್ ಕಂಪ್ಲೀಟ್ ಆಗಿ Android 13 ಹೊಂದಿರೋದ್ರಿಂದ ಇದರಲ್ಲಿ ನೆಟ್ಫ್ಲಿಕ್ಸ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಗೂಗಲ್ ಪ್ಲೇ ಸ್ಟೋರ್ ಆಗಿರಲಿ, ಮತ್ತೆ ಕೆಲವೊಂದಷ್ಟು ಅಪ್ಲಿಕೇಶನ್ಸ್ ಕೂಡ ಇನ್ಬಿಲ್ಟ್ ಆಗಿ ಕೂಡ ನೋಡಬಹುದು. ಅಷ್ಟೇ ಅಲ್ಲ, ಇದರಲ್ಲಿ ಸೆಟ್ಟಿಂಗ್ನ ಆಪ್ಷನ್ ಬಂದರೆ ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಈ ತರ ಒಂದು ಆಪ್ಷನ್ಸ್ಗಳು ಬರುತ್ತೆ. ಮೊದಲಿಗೆ ನೆಟ್ವರ್ಕ್ ಸೆಟ್ಟಿಂಗ್ಸ್ ಅಲ್ಲಿ ಬರೋಣ. ಗಮನಿಸಬಹುದು, ಈ ಒಂದು ಪ್ರೊಜೆಕ್ಟರ್ಗೆ ನೀವು ಇಂಟರ್ನೆಟ್ ಕನೆಕ್ಟ್ ಮಾಡ್ತೀನಿ ಅಂತಂದರೆ ನೆಟ್ವರ್ಕ್ ಮೇಲೆ ಹೋಗಿ, ಸೊ ನಿಮ್ಮ ಒಂದು ಮೊಬೈಲ್ ಹಾಟ್ಸ್ಪಾಟ್ ಆಗಿರಲಿ, ಅಥವಾ ನಿಮ್ಮ ಮನೇಲಿ ಏರ್ ಫೈಬರ್ ಕನೆಕ್ಷನ್ಸ್ ಆಗಿರಲಿ, ಅಥವಾ ಏನಾದರೂ ವೈಫೈ ಕನೆಕ್ಷನ್ ಇದ್ದರೆ ಸೊ ಅದ್ರ ನೇಮ್ ಇಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಲಕ್ಷ ಎಂಟರ್ಪ್ರೈಸಸ್ ಅಂತ ಆಪ್ಷನ್ಸ್ ಇದೆ. ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನೀವು ಪಾಸ್ವರ್ಡ್ನ ಹಾಕ್ಕೊಳ್ಬೇಕಾಗತ್ತೆ. ನಮ್ಮ ಒಂದು ಸ್ಟೋರ್ನ ಒಂದು ಪಾಸ್ವರ್ಡ್ನ ಇಲ್ಲಿ ಸೆಟ್ ಮಾಡ್ತಿದ್ದೀನಿ. ಈ ಒಂದು ಪ್ರೊಜೆಕ್ಟರ್ಗೆ ನಾನು ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಈ ಥರ ನೀವು ವೈಫೈ ಇಂದ ಇದಕ್ಕೆ ಡೈರೆಕ್ಟಾಗಿ ವೈರ್ಲೆಸ್ ಮುಖಾಂತರ ಕೂಡ ಕನೆಕ್ಟ್ ಮಾಡಿಕೊಂಡು ನೀವು ಇದರಲ್ಲಿ ಯೂಟ್ಯೂಬು, ನೆಟ್ಫ್ಲಿಕ್ಸು, ಹಾಟ್ಸ್ಟಾರು ಈ ಥರ ನೋಡ್ಕೋಬಹುದು. ಸೊ ಗಮನಿಸಬಹುದು, ಈಗ ಕನೆಕ್ಟ್ ಕೂಡ ಆಗಿದೆ. ನಾನೀಗ ಯೂಟ್ಯೂಬ್ ಏನಾದ್ರು ಓಪನ್ ಮಾಡಿದ್ರೆ ಯೂಟ್ಯೂಬಲ್ಲಿ ನೀವು ವಿಡಿಯೋಗಳನ್ನ ಆರಾಮಾಗಿ ನೋಡ್ಕೋಬಹುದು. ಸೊ ಹಾಗೆ ನಾನೊಂದು ಯೂಟ್ಯೂಬಲ್ಲಿ ಕೂಡ ನಿಮಗೆ ವಿಡಿಯೋನ ಪ್ಲೇ ಕೂಡ ಮಾಡಿ ತೋರಿಸ್ತೀನಿ, ಕ್ವಾಲಿಟಿ ಯಾವ ಥರ ಬರುತ್ತೆ ಅಂತ. ಸೊ ನೋಡ್ಬೋದು, ನಿಮಗೆ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಕೂಡ ಪ್ಲೇ ಮಾಡಿದ್ದೀನಿ. ಈ ಥರ ನೀವು ಯೂಟ್ಯೂಬಲ್ಲಿ ಯಾವ್ದು ಬೇಕೋ ಆ ವಿಡಿಯೋನು ಕೂಡ ಪ್ಲೇ ಕೂಡ ಮಾಡ್ಕೊಂಡು ನೋಡ್ಕೊಳ್ಬೋದು. ಜಸ್ಟ್ ನಿಮ್ಮ ಮನೆಯಲ್ಲಿ ಏನಾದರೂ ವೈಫೈ ಕನೆಕ್ಷನ್ ಇದ್ದರೆ ಅಥವಾ ಫೈಬರ್ ಕನೆಕ್ಷನ್ ಇದ್ದರೆ, ಅಥವಾ ಎರಡೂ ಇಲ್ಲ ಅಂತಂದರೆ ನಿಮ್ಮ ಮೊಬೈಲ್ ಹಾಟ್ಸ್ಪಾಟಿಂದನೂ ಕೂಡ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಕೂಡ ನೋಡ್ಕೋಬೋದು. ಇನ್ನು ಮುಂದಿನ ಆಪ್ಷನ್ಸ್ಗೆ ನಾವು ಬಂದ್ಬಿಡೋಣ. ಸೊ ಮತ್ತೆ ನಾನು ಸೆಟ್ಟಿಂಗ್ಸ್ಗೆ ಹೋಗ್ತಾ ಇದ್ದೀನಿ. ಸೆಟ್ಟಿಂಗ್ಸಲ್ಲಿ ಬೇರೆ ಯಾವ ಒಂದು ಸೆಟ್ಟಿಂಗ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಗಮನಿಸಬಹುದು, ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ. ಅಂದರೆ ನಿಮ್ಮ ಮನೆಯಲ್ಲಿ ಏನಾದ್ರು ಸೌಂಡ್ ಬಾರ್ಗಳು, ಸೌಂಡ್ ಸಿಸ್ಟಮ್ಗಳಿದ್ರೆ ಈ ಒಂದು ಬ್ಲೂಟೂತ್ ಆಪ್ಷನ್ ಮೂಲಕ ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು. ಗಮನಿಸಬಹುದು, ಅಲ್ಲಿ ಡಿವೈಸ್ ಸ್ಕ್ಯಾನ್ ಅಂತ ಇದೆ. ಸೊ ನಿಮ್ಮ ಮನೆಯಲ್ಲಿ ಸೌಂಡ್ ಬಾರ್ಗಳು, ಸೌಂಡ್ ಸಿಸ್ಟಮ್ಗಳು ನೀವು ಬ್ಲೂಟೂತ್ ಆಪ್ಷನ್ ಇಟ್ಟಾಗ ಅದ್ರ ನೇಮ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೂಡ ನೀವು ಒಂದು ಬ್ಲೂಟೂತ್ ಆಪ್ಷನ್ ಇದರಲ್ಲಿ ಕನೆಕ್ಟ್ ಕೂಡ ಮಾಡ್ಕೋಬಹುದು. ಸೊ ಇದರಲ್ಲಿರುವಂಥ ಬ್ಲೂಟೂತ್ ಬಂದ್ಬಿಟ್ಟು 5.2 ಆಪ್ಷನ್ಸ್ ಇದೆ. ಫಾಸ್ಟ್ ಆಗಿ ಕೂಡ ಪೇರ್ ಆಗುತ್ತೆ. ಇನ್ನು ಇನ್ಪುಟ್ ಸೋರ್ಸ್ ಅಂತ ಆಪ್ಷನ್ಸ್ ಕೂಡ ಇದೆ. ಇನ್ಪುಟ್ ಸೋರ್ಸ್ನ ಆಪ್ಷನ್ಗೆ ಬಂದರೆ ಇದರಲ್ಲಿ HDMI ನೀವೇನಾದರೂ ಕನೆಕ್ಟ್ ಮಾಡಿದ್ರೆ, ಅಂದರೆ DTH ಏನಾದರೂ ಕನೆಕ್ಟ್ ಮಾಡಿದರೆ HDMI ಮೇಲೆ ಪ್ರೆಸ್ ಮಾಡಿ. ನೀವೇನಾದರೂ ಪೆನ್ಡ್ರೈವ್ ಹಾಕಿದ್ರೆ USB ಮೇಲೆ ಪ್ರೆಸ್ ಮಾಡಿ. ಅಲ್ಲಿ ನೀವು ಫೋಟೋಸ್, ವಿಡಿಯೋಸ್ ಕೂಡ ನೋಡ್ಕೋಬಹುದು. ಪೆನ್ಡ್ರೈವ್ ಅಲ್ಲಿ ಹಾಕಿದ್ರೆ HDMI ಅಲ್ಲಿ ನೀವು DTH ಕನೆಕ್ಷನ್ ಮಾಡಿದ್ರೆ ಎಲ್ಲ ಚಾನಲ್ನ ನೋಡ್ಕೋಬಹುದು. ಅದಾಮೇಲೆ ತೋರಿಸ್ಕೊಡ್ತೀನಿ. ನಂತರ ಇನ್ನು ಕೆಳಗಡೆ ಬಂದರೆ ಪ್ರೊಜೆಕ್ಷನ್ ಸೆಟ್ಟಿಂಗ್ಸ್ ಅಲ್ಲಿ ಬರೋಣ. ಪ್ರೊಜೆಕ್ಷನ್ ಸೆಟ್ಟಿಂಗ್ಸ್ ಅಲ್ಲಿ ಗಮನಿಸಬಹುದು, ಈ ಒಂದು ಪ್ರೊಜೆಕ್ಟ್ನ ನೀವೇನಾದರೂ ಸೀಲಿಂಗ್ ಮೌಂಟ್ ಮಾಡ್ತೀನಿ, ಸೊ ಉಲ್ಟಾ ಬರಬೇಕು ಅಂತಂದರೆ ನಿಮಗೆ ಈ ಥರ ಉಲ್ಟಾ ಕೂಡ ಆಗುತ್ತೆ. ಸ್ಟ್ರೈಟ್ ಬರಬೇಕು ಅಂದರೆ ಸ್ಟ್ರೈಟ್ ಕೂಡ ಆಗುತ್ತೆ. ಇನ್ನು ಕರೆಕ್ಷನ್ ಮ್ಯಾನ್ಯುವಲ್ ಕೂಡ ಆಪ್ಷನ್ಸ್ ಇದೆ. 4D ಕೀಸ್ಟೋನ್ ಕೂಡ ಇದೆ, ಮತ್ತೆ ಆಟೋಮೆಟಿಕ್ ಕೂಡ ಇದೆ. ಆಟೋಮೆಟಿಕ್ ಇಟ್ಕೊಂಡ್ರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಇಂಚಸ್ನ ಇದಾಗೆ ನಿಮಗೆ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳುತ್ತೆ. ಸೊ ಇನ್ನು ಮ್ಯಾನ್ಯುವಲ್ ಕರೆಕ್ಷನ್ ಬೇಕು ಅಂತಂದರೆ ಇಲ್ಲಿ ಗಮನಿಸ್ಬೋದು, ಈ ಒಂದು ಕಾರ್ನರ್ ಏನಿದೆ ಇದು ನಿಮಗೆ ಬ್ಯಾಲೆನ್ಸ್ ಇಲ್ಲ ಅಂದ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್, ಈಗ ಈ ಥರ ಇದೆ ಅಂದ್ಕೊಳ್ಳಿ. ಈಗ ಸರಿಯಾದ ಬ್ಯಾಲೆನ್ಸ್ ಇಲ್ಲ. ನೀವು ಅದನ್ನು ಸರಿಯಾಗಿ ನೀವು 4 ಪಾಯಿಂಟ್ ಕೀಸ್ಟೋನ್ ಕರೆಕ್ಷನಿಂದ ನೀವು ಈ ಒಂದು ಕಾರ್ನರ್ಗಳನ್ನು ನಿಮಗೆ ಎಷ್ಟು ಬೇಕೋ, ಯಾವ ಥರ ಇಂಚಸ್ಸಲ್ಲಿ ಬೇಕೋ ಆ ಥರ ಇಂಚಸ್ಸಲ್ಲಿ ನೀವು ಬ್ಯಾಲೆನ್ಸ್ ಆಗಿ ನೀವು ಇದನ್ನು ಕರೆಕ್ಷನ್ಸ್ ಕೂಡ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು, ಈ ಥರ ಒಂದು ಬ್ಯಾಲೆನ್ಸ್ ಆಗಿ ನೀವು ಕೀಸ್ಟೋನ್ ಕರೆಕ್ಷನಿಂದ ಇದನ್ನು ಮಾಡ್ಕೊಳ್ಬೋದು. ಸೊ ನಂತರ ಏನು ಗಮನಿಸ್ಬೋದು, ಸ್ಕ್ರೀನ್ ಝೂಮಿಂಗ್ ಆಪ್ಷನ್ಸ್ ಕೂಡ ಇದೆ. ಈ ಒಂದು ಸ್ಕ್ರೀನ್ ಝೂಮಿಂಗ್ ಅಂತಂದರೆ ನೀವು ಏನಾದರೂ ಕಡಿಮೆ ಇಂಚಸ್ಸಲ್ಲಿ ನೋಡೋಕ್ಕೆ ಏನಾದರೂ ಇಷ್ಟಪಡ್ತೀನಿ ಅಂತಂದರೆ ಕಡಿಮೆ ಇಂಚಸ್ಸಲ್ಲೂ ಕೂಡ ನೀವು ನೋಡ್ಕೋಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಗಮನಿಸ್ಬೋದು ಯಾವ ಥರ ಒಂದು ಕಡಿಮೆ ಇಂಚಸ್ ಆಗ್ತದೆ. ಮಿನಿಮಮ್ 50 ಇಂದ ಅಪ್ ಟು ನೀವು ಇದನ್ನು ಒಂದು 100 ಹತ್ತತ್ರ ನೀವು ನೋಡ್ಕೊಳ್ಬೋದು. ಸೊ ನಂತರ
ಇಲ್ಲಿ ಗಮನಿಸಬಹುದು ಲಾಂಗ್ವೇಜ್ ಸೆಟ್ಟಿಂಗ್ ಆಗಿರಲಿ, ಟೈಮ್ ಆ್ಯಂಡ್ ಡೇಟ್ ಸೆಟ್ಟಿಂಗ್ ಆಗಿರಲಿ, ಮತ್ತು ಇನ್ನು ಅಬೌಟ್ ಪ್ರಾಜೆಕ್ಟಲ್ಲಿ ಬಂದರೆ ಗಮನಿಸಬಹುದು ಈ ಒಂದು ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ಆನ್ A32 Pro ಅಂತ ಮಾಡಲ್ಸ್ ನಂಬರು. ಸೊ ಹಾಗೆ ಇದು 1 GB ರ್ಯಾಮ್ ಮತ್ತು 8 GB ಸ್ಟೋರೇಜ್ ಒಂದಿಗೆ ಬರ್ತಾ ಇದೆ. ಸೊ ಗಮನಿಸಬಹುದು. ಇನ್ನು ನಾನು ಈ ಒಂದು ಪ್ರಾಜೆಕ್ಟ್ರಲ್ಲಿ ನಿಮಗೆ ಯೂಟ್ಯೂಬ್ ಕೂಡ ಓಪನ್ ಮಾಡಿ ತೋರಿಸಿದ್ದೀನಿ, ಯಾವುದೇ ಒಂದು ಎಕ್ಸ್ಟ್ರಾ ಕನೆಕ್ಟ್ಸ್ ಇಲ್ಲ ಆಯಿತಾ. ಸೊ ಗಮನಿಸ್ಬೋದು, ನಾನು ಲೈಟ್ಸ್ ಕೂಡ ಈಗ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಗಮನಿಸ್ಬೋದು, ಈ ಒಂದು ಪ್ರಾಜೆಕ್ಟ್ಗೆ ನಾನು ಯಾವುದೇ ಥರ ಎಕ್ಸ್ಟ್ರಾ ಕನೆಕ್ಷನ್ ಕೊಟ್ಟಿಲ್ಲ, ಜಸ್ಟ್ ಒಂದು ಪವರ್ ಕನೆಕ್ಷನ್ ಕೊಟ್ಟಿದ್ದೀನಿ ಬಿಟ್ಟರೆ ಬೇರೆ ಯಾವುದೇ ಥರದ ಎಕ್ಸ್ಟ್ರಾ ಕನೆಕ್ಷನ್ ಕೊಟ್ಟಿಲ್ಲ. ಈಗ ಸುಮಾರು ಜನ DTH ಯಾವ ಥರ ಕನೆಕ್ಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತಿರ್ತಾರೆ. ಸೊ ಗಮನಿಸ್ಬೋದು, ನನ್ನ ಹತ್ರ ಜಿಯೋ ಒಂದು ಏರ್ ಫೈಬರ್ ಕನೆಕ್ಷನ್ಸ್ ಕೂಡ ಇದೆ. ಇದರ ಮೂಲಕ ಈ ಒಂದು ರಿಸೀವರ್ ಮೂಲಕ ನೀವು ಒಂದು HDMI ಕೇಬಲ್ನ ತೊಗೊಳ್ಬೇಕಾಗ್ತದೆ. ಸೊ ಗಮನಿಸ್ಬೋದು, HDMI ಕೇಬಲ್ ತೊಗೊಂಡು ನಾನೀಗಿಲ್ಲಿ ಗಮನಿಸ್ಬೋದು ಒಂದು HDMI ಆಪ್ಷನ್ಸ್ ಕೂಡ ಇದೆ. ನಾನಿಲ್ಲಿ ಕನೆಕ್ಟ್ ಕೂಡ ಇವಾಗ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಅಪ್ಪ ಅಂದರೆ, ನಾನು ಅವಾಗಲೇ ಹೇಳಿದ್ದೆ ಈ ಒಂದು ಪ್ರಾಜೆಕ್ಟ್ನ ನೀವು 180 ಡಿಗ್ರಿವರೆಗೂ ಯಾವ ಕಡೆ ಬೇಕೋ ಆ ರೀತಿಯಾಗಿ ನೀವು ಇದನ್ನ ಸೆಟ್ ಕೂಡ ಮಾಡ್ಕೊಳ್ಬೋದು ಅಂತ. ನೀವು ಯಾವ ರೀತಿ ಬೇಕಾದರೂ ಇದನ್ನು ಸೆಟ್ ಕೂಡ ಮಾಡ್ಕೋಬೋದು. ಮೇಲ್ಗಡೆ ಗಮನಿಸ್ಬೋದು, ಗೋಡೆ ಮೇಲೆ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ, ಸ್ಕ್ರೀನ್ ಮೇಲೆ ಕೂಡ ಅದೇ ರೀತಿ ಕಾಣಿಸುತ್ತೆ. ನಿಮ್ಮ ಹತ್ರ ಏನಾದರೂ ಸ್ಕ್ರೀನ್ ಇಲ್ಲ ಅಂತಂದರೆ ವೈಟ್ ಗೋಡೆ ಮೇಲೂ ಕೂಡ ಇದನ್ನ ನೀವು ಪ್ರೊಜೆಕ್ಟ್ ಕೂಡ ಮಾಡ್ಕೋಬೋದು. ಸೊ ನಾನೀಗ ಏನು ಮಾಡ್ತೀನಿ ಅಂದರೆ ಸೋರ್ಸ್ ಆಪ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ಗಮನಿಸ್ಬೋದು, ಸೋರ್ಸ್ ಆಪ್ಷನ್ಗೆ ಹೋಗಿ ನಾನೀಗ HDMI ಮೇಲೆ ಕನೆಕ್ಟ್ ಮಾಡ್ತೀನಿ. ಸೊ ಗಮನಿಸ್ಬೋದು, HDMI ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ DTH ಕನೆಕ್ಷನ್ ಆಪ್ಷನ್ಗೆ ಹೋಗುತ್ತೆ. ನಿಮ್ಮ ಮನೆಯಲ್ಲಿರುವಂಥ ಸೇಮ್ ರಿಮೋಟಿಂದ, ಅಂದರೆ ನೀವು ಏನು DTH ಬಳಸ್ತಿರಲ್ಲ ಅದೇ ರಿಮೋಟ್ ಮೂಲಕನೂ ಕೂಡ ನೀವು ವರ್ಕ್ ಕೂಡ ಮಾಡ್ಕೋಬೋದು. ಸೊ ಇದರಲ್ಲಿ ನಿಮಗೆ ನಾನು ಜಿಯೋ ಸೆಟಪ್ ಬಾಕ್ಸ್ ಹಾಕಿರೋದ್ರಿಂದ ಇದರಲ್ಲೂ ಕೂಡ ಕೆಲವೊಂದಷ್ಟು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಸಹ ಇದೆ. ಹಾಗೆ ನಾನು ಇವಾಗ ಚಾನಲ್ಸ್ಗಳನ್ನು ನೋಡಬೇಕು ಅಂದರೆ ಚಾನಲ್ಸ್ಗಳನ್ನು ಕೂಡ ಇದರಲ್ಲಿ ನೋಡ್ಕೋಬೋದು. ಗಮನಿಸ್ಬೋದು, ನಾನಿವಾಗ DTHನ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ನೀವು ಎಲ್ಲ ಥರದ ಚಾನಲ್ಸ್ಗಳನ್ನು ಕೂಡ ದೊಡ್ಡ ಒಂದು ಸ್ಕ್ರೀನಲ್ಲಿ ನೋಡ್ಕೋಬೋದು. ಸೊ ಗಮನಿಸ್ಬೋದು, ನಾನೀಗ ಜಿ ಕನ್ನಡ ಆಗಿರಲಿ, ಕಲರ್ಸ್ ಕನ್ನಡ ಆಗಿರಲಿ ಯಾವ್ದಾರ ಒಂದು ಚಾನಲ್ನ ಪ್ಲೇ ಕೂಡ ಮಾಡ್ತೀನಿ. ಈಗ ಕಲರ್ಸ್ ಕನ್ನಡ ಕೂಡ ನಾನು ಪ್ಲೇ ಕೂಡ ಮಾಡಿದ್ದೀನಿ. ಗಮನಿಸ್ಬೋದು, ಧಾರಾವಾಹಿ ಕೂಡ ನಿಮಗೆ ಇಲ್ಲಿ ಶೋ ಆಗ್ತಿರುವಂಥ ಒಂದು ದೃಶ್ಯನ. ಹಾಗೆ ಕ್ವಾಲಿಟಿ ಕೂಡ ನೋಡ್ಕೋಬಹುದು ನೀವು. 1080 ನೀಟಿ ರೆಸಲ್ಯೂಷನ್ ಬಂದಿದೆ, ಮತ್ತೆ 4K ಕೂಡ ಸಪೋರ್ಟ್ ಕೂಡ ಮಾಡುತ್ತೆ. ಕ್ವಾಲಿಟಿ ಮಾತ್ರ ನಿಜಕ್ಕೂ ಈ ಒಂದು 7,000 ರೂಪಾಯಿ ಬೆಲೆಗೆ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದು ಜಿ ಕನ್ನಡದಲ್ಲೂ ಕೂಡ ಧಾರಾವಾಹಿ ಕೂಡ ಪ್ಲೇ ಆಗ್ತಿರುವಂಥ ಒಂದು ದೃಶ್ಯನೂ ಕೂಡ ನೋಡ್ಕೋಬಹುದು. ಅಂದ್ರೆ ನಿಮ್ಗೆ ಯಾವ ತರ ಚಾನಲ್ಸ್ ಬೇಕು, ಈಗ ನಿಮ್ಮ ಆಲ್ಮೋಸ್ಟ್ DTH ಕನೆಕ್ಷನ್ ಅಲ್ಲಿ ಏನೇನೆಲ್ಲ ಆಪ್ಷನ್ಸ್ಗಳು ಬರುತ್ತೋ ಆ ಆಪ್ಷನ್ಸ್ ಎಲ್ಲ ನೀವು ಒಂದು ದೊಡ್ಡ ಇಂಚಸ್ ಅಲ್ಲೂ ಕೂಡ ನೋಡ್ಕೊಳ್ಬಹುದು. ಈ ಒಂದು ಪ್ರಾಜೆಕ್ಟ್ ನ ಜಸ್ಟ್ 4 ರಿಂದ 5 ಫೀಟ್ ಅಷ್ಟು ಇಟ್ಕೊಂಡಿದ್ದೀನಿ. ಸೊ ಗಮನಿಸಬಹುದು, ಈ ಪ್ರಾಜೆಕ್ಟ್ ನೋಡೋಕೆ ಇಲ್ಲಿ ಕಾಣಿಸ್ತಾ ಇದೆ. ನಾನು ಸ್ಕ್ರೀನ್ ಬಂದ್ಬಿಟ್ಟು ನಿಮಗೆ ಜಸ್ಟ್ 5 ಫೀಟ್ ದೂರದಲ್ಲಿದೆ. ಸೊ ಈ ಒಂದು ಪ್ರಾಜೆಕ್ಟ್ ನಿಮಗೆ ಕಾಣಿಸ್ಬೋದು ಒಂದು 100 ಇಂಚಸ್ ಅಲ್ಲಿ ಬರುತ್ತೆ. ನೀವು ಅದೇ ಏನಾದರೂ ಸ್ವಲ್ಪ ಒಂದು 10 ಅಡಿ ಏನಾದ್ರು ದೂರದಲ್ಲಿ ಇಟ್ಕೊಂಡ್ರೆ ನಿಮಗೆ 120 to 130 ಇಂಚಸ್ ಅಲ್ಲಿ ಕೂಡ ಬರುತ್ತೆ. ನಾನು ಅದನ್ನ ಇವಾಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಬಟ್ ಇವಾಗ ವಿಡಿಯೋ ಕ್ವಾಲಿಟಿ ತಾವು ಗಮನಿಸ್ತಿರ್ಬೋದು. ನೀವೇನಾದ್ರೂ ಈ ಒಂದು ಪ್ರಾಜೆಕ್ಟ್ ಅಂದ್ರೆ 7,000 ರೂಪಾಯಿ ಬಜೆಟ್ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ತಗೊಂಡ್ರೆ ಜಸ್ಟ್ ಒಂದು 100 ಇಂಚಸ್ ಅಲ್ಲಿ ಅದರಲ್ಲಿ ನೀವು ಲೈಟ್ ಆಫ್ ಮಾಡಿ ನೋಡ್ಕೊಳ್ತೀನಿ ಅಂದ್ರೆ ಸೇಮ್ ಒಂದು ಥಿಯೇಟರ್ ಫೀಲ್ ನ ನೀವು ಆರಾಮಾಗಿ ಪಡಿಬಹುದು. ಸೊ ಇವಾಗ ನಾರ್ಮಲ್ ಆಗಿ ನೀವು ಒಂದು ಟಿವಿ ಏನಾದ್ರು ತಗೊಳ್ಬೇಕು ಅಂದ್ರೆ ಒಂದು 100 ಇಂಚಸ್ ಏನಾದ್ರು ಟಿವಿ ತಗೊಳ್ಬೇಕು ಅಂದ್ರೆ ಹತ್ತತ್ರ ನಿಮಗೆ 2 ಲಕ್ಷ 3 ಲಕ್ಷ ರೂಪಾಯಿ ಆಗುತ್ತೆ ಕಡಿಮೆ ದುಡ್ಡಲ್ಲಿ. ಅದರಲ್ಲೂ ಕೂಡ ನೀವು 100 ಇಂಚಸ್ ಅಲ್ಲಿ ನೋಡ್ತೀನಿ ಅನ್ನೋರಿಗೆ ಈ ಒಂದು ಪ್ರೊಜೆಕ್ಟರ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಹೌದು, ಈ ಒಂದು ಪ್ರೊಜೆಕ್ಟ್ ನ ನೀವು ಲೈಟ್ ಆಫ್ ಮಾಡಿಕೊಂಡು 120 ಇಂಚಸ್ ಅಲ್ಲ 150 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ನಾನು ಇದನ್ನ ಕ್ಲಾರಿಟಿ ಆಗಿ ತುಂಬಾನೇ ಚೆನ್ನಾಗಿರುವಂತ ಕ್ಲಾರಿಟಿಯಲ್ಲಿ ನೋಡ್ತೀನಿ ಅಂತಂದ್ರೆ 100 ಇಂಚಸ್ ಅಲ್ಲಿ ಅದು ಲೈಟ್ ಆಫ್ ಮಾಡ್ಕೊಂಡು ನೋಡ್ತೀನಿ ಅಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ನಾನೀಗ ಈ ಒಂದು ಪ್ರಾಜೆಕ್ಟ್ ನ ನೀವೇನಾದ್ರು ದೊಡ್ಡದಾಗಿ ನೋಡ್ಕೊಳ್ಬೇಕು ಅಂದ್ರೆ ಈ ಒಂದು ಪ್ರಾಜೆಕ್ಟ್ ನ ನೀವು ಜಸ್ಟ್ ಹಿಂದೆ ಇಟ್ಕೊಂಡ್ರೆ ಸಾಕು. ಸೊ ಗಮನಿಸಬಹುದು, ನೀವೆಷ್ಟು ಹಿಂದೆ ಇಡ್ತೀರಾ ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ಹಾಗೆ ಈ ಒಂದು ಸೈಜ್ಗೆ ತಕ್ಕಂತೆ ನೀವು ಇಲ್ಲಿ ಕ್ಲಾರಿಟಿ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಗಮನಿಸಬಹುದು, ನಾನೀಗ ಇದನ್ನ ಈ ಒಂದು ಪ್ರಾಜೆಕ್ಟ್ ನ 120 ಇಂಚಸ್ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಗಮನಿಸಬಹುದು, ಈ ಒಂದು ಪ್ರಾಜೆಕ್ಟ್ ನ ನಿಮಗೆ 120 ಇಂಚಸ್ ಅಲ್ಲಿ ಕೂಡ ಸ್ಕ್ರೀನ್ ಕೂಡ ಪ್ಲೇ ಮಾಡಿದ್ದೀನಿ. ಸೊ ಹಾಗೆ ಈ ಒಂದು ಪ್ರಾಜೆಕ್ಟ್ ನ ಜಸ್ಟ್ 10 ಫೀಟ್ ದೂರದಲ್ಲಿ ಇಟ್ಕೊಂಡ್ರೆ ನಿಮಗೆ 120 ರಿಂದ 130 ಇಂಚಸ್ ಅಲ್ಲಿ ನಿಮಗೆ ಸ್ಕ್ರೀನ್ ಕೂಡ ಪ್ಲೇ ಆಗುತ್ತೆ. ಹಾಗೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ರೆಸಲ್ಯೂಷನ್ ಕೂಡ ಚೆಕ್ ಕೂಡ ಮಾಡಿ ತೋರಿಸ್ತೀನಿ. ಗಮನಿಸಬಹುದು, ಈ ಒಂದು ಪ್ರಾಜೆಕ್ಟ್ ನಾನು DTH ಕೂಡ ಕನೆಕ್ಷನ್ ಮಾಡಿರೋದ್ರಿಂದ ನಿಮಗೆ 2160 ಪಿಕ್ಸೆಲ್ಸ್ ಅಲ್ಲಿ ಕೂಡ ಬರುತ್ತೆ. ಅಂದ್ರೆ ನೇಟಿವ್ ರೆಸಲ್ಯೂಷನ್ ಬಂದ್ಬಿಟ್ಟು ನಿಮಗೆ 1080 ಪಿಕ್ಸೆಲ್ಸ್ ಆದ್ರೆ ಈ ಒಂದು ಪ್ರಾಜೆಕ್ಟ್ ನಿಮಗೆ 2160 ಪಿಕ್ಸೆಲ್ಸ್ ಅಂದ್ರೆ 4K ಕೂಡ ಡಿಕೋಡಿಂಗ್ ನ ಮಾಡುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಹಾಗೆ ಕಲರ್ ಆಗಿರಲಿ, ಶಾರ್ಪ್ನೆಸ್ ಆಗಿರಲಿ, ಈ ತರ ಒಂದು ಇಮೇಜ್ ಕ್ವಾಲಿಟಿ ಆಗಿರಲಿ ಈ 7,000 ರೂಪಾಯಿ ರೇಂಜ್ಗೆ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು.
ಅದೆಲ್ಲ ಸಿದ್ರೆ ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಹಾಗೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇದೆ. ಹಾಗೆ ನೀವೇನಾದರೂ ಡೈರೆಕ್ಟಾಗಿ ಬಂದು ಪ್ರಾಕ್ಟಿಕಲ್ ಆಗಿ ಇದನ್ನು ನೋಡಿಕೊಂಡು ತೊಗೊಂಡು ಹೋಗ್ತೀನಿ ಅಂತಂದರೆ ನಮ್ಮ ಅಡ್ರೆಸ್ ಬಂದುಬಿಟ್ಟು ಮೈಸೂರಲ್ಲಿರುವಂಥದ್ದು. ಮೈಸೂರಲ್ಲಿ ಮಂಡಿ ಮೊಹಲ ಕಬಿ ರೋಡು ನಿಯರ್ ಶ್ರೀ ಟಾಕೀಸ್ ಪಕ್ಕದಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ಗೆ ನೀವು ಡೈರೆಕ್ಟಾಗಿ ಬಂದು ಕೂಡ ಇದನ್ನು ಪ್ರಾಕ್ಟಿಕಲ್ ಆಗಿ ನೋಡಿ ಕೂಡ ತೊಗೊಂಡು ಹೋಗ್ಬೋದು. ಇಲ್ಲ ಸರ್ ನಾವು ತುಂಬ ಊರಾಗಿದೆ ಅಂದರೆ ತುಂಬ ದೂರದಲ್ಲಿದ್ದೀರಾ, ಸೊ ಅಲ್ಲಿಂದ ಕೊರಿಯರ್ ಫೆಸಿಲಿಟಿ ಕೂಡ ಇದೆ. ಸೊ ಕೊರಿಯರ್ ಮೂಲಕ ನಿಮಗೆ ತಲುಪಿಸುವಂಥ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ, ಸೊ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮೆಲ್ಲರೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.